ಏನು ಹುಚ್ಚನಾಗಿತ್ನೆ ಅಂತ ಮಾತಾಡ್ತಾ ಇದ್ರಲ್ಲ ನೀವು. ನನಗೆ ಅಲ್ಲ ಏನ್ ಕ್ಲಾರಿಟಿ ಕೊಡ್ಬೇಕು, ಹೆಂಗ್ ಕೊಡ್ಬೇಕಂತ ಹೇಳಿ ನೀವು ಒಳ್ಳೆ ಜಪಾನ್ ಕೋತಿ ಕಚ್ತವ್ರಂಗ ಆಡ್ತಿದ್ರಲ್ಲ ನೀವು. ನೀ ಕೋತಿ ಏನೇನೋ ಅನ್ಬೋದು, ನಾವು ನಿಮ್ಗೆ ಉತ್ನಾಯಿ ಕರ್ದ ತನ್ನಂಗಿಲ್ಲ ಅಲ್ವಾ. ನಮ್ದು ಪೊಲೀಸ್ ಬ್ಲೇಡ್ ಪೊಲೀಸ್ ಗಾರ್ಡ್ ನಮ್ದು ಹಿಂಗೆ ರಫರ್ ಟಫೆ ನಮ್ ವಾಯ್ಸು, ಸರಿನಾ? ನಮ್ ವಾಯ್ಸು ಇರೋದೇ ಹಿಂಗೆ ಮೈ ಬರ್ತಾ ಹಿಂಗಿರೋದ ನಮ್ ವಾಯ್ಸು. ಹುಡ್ತಾನೆ ಪೊಲೀಸ್ ಹಂಗಾರೆ ಹೇಳಿ. ನನ್ನ ತಂದೆನೂ ಪೊಲೀಸು, ನನ್ನ ಗಂಡನೂ ಪೊಲೀಸು. ಹೇಳಿ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸ್ತೀರಾ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ಈ ಕೆಳಗೆ ಕಾಣ್ತಾ ಇರೋ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಬನ್ನಿ, ಈಗ ನಾನು ಟ್ರ್ಯಾಪ್ ಮಾಡ್ತಾ ಇರೋದು ಬಂದು ಇವ್ರ ಹೆಸರು ಸುನೀತಾ ಅಂತೇಳಿ. ಇವ್ರದ್ದು ಫುಲ್ ಪೊಲೀಸ್ ಫ್ಯಾಮಿಲಿ ಅಂತೆ. ಇವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ, ಇವ್ರ ಹಸ್ಬೆಂಡ್ ಪೊಲೀಸು, ಇವ್ರ ತಂದೆ ಪೊಲೀಸು, ಎಲ್ಲ ಪೊಲೀಸ್ಗಳೇ. ಒಂಥರ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾತಾಡ್ತಾರೆ. ಅವರು ಯಾರು ಎದುರುಕೊಳ್ಳಲ್ಲ ಅಂತ ಮೆಸೇಜ್ ಮಾಡಿದರೆ ಕವಿತಾ ಅವರು, ಅವರಮ್ಮ ಸವಿತಾ ಅಂತ ಡೀಲ್ ಕೊಟ್ಟಿರೋದು. ಕಾಲ್ ಮಾಡುವ ಸುನೀತಾ ಅವ್ರಿಗೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಸುನಿ ಟ್ರ್ಯಾಪ್. ಹಲೋ ಯಾರು ಮೇಡಮ್? ಇದು ಯಾರು ಸುನೀತಾ ಅವರ ಮಾತಾಡ್ತಾ ಇರೋದು? ಹೌದು ಮೇಡಮ್, ನಾನಿಲ್ಲಿ ಶ್ರೀಕಂಠ ಅಂದ್ಬಿಟ್ಟು. ಎಲ್ಲಿಂದ? ನಮ್ಮದು ಮೇಡಮ್ ಬೆಂಗಳೂರವ್ರು. ನಾವು ಒಂದು ಪೆನ್ನು ಪೇಪರ್ ತಗೋತೀರಾ? ಏನಕ್ಕೆ ಹೇಳಿ? ಒಂದು ನಂಬರ್ಗಳು ಬರ್ಕೋಬೇಕು ಅದಕ್ಕೆ. ಅಲ್ಲ ಏನು ನೀವು ಯಾರು ಅಂತಾನೆ ಗೊತ್ತಿಲ್ಲ, ಏನು ಹೇಳಿ. ಹೇಳಿದ್ನಲ್ಲ ಶ್ರೀಕಂಠ ಅಂದ್ಬಿಟ್ಟು 32. ನೀವು ಅಂದ್ರೆ ನೀವು ಯಾರು ಅಂತ ಗೊತ್ತಿಲ್ವಲ್ಲ. ಅಯ್ಯೋ ಶಿವನೇ, ಈಗ ಮನೆಗೆ ತವೇ ಬಂದು ಮಾತಾಡ್ಬೇಕಾ ನಾನು ಹಂಗಾರೆ? ನೀವು ಸರಿಯಪ್ಪ, ಶ್ರೀಕಂಠ ಅಂತ ಯಾರು ಅಂತ ಹೇಳಿದ್ರೆ ಏನ್ ಸತ್ಯ ಏನಕ್ಕೆ ಅಂತ ಹೇಳಿದ್ರೆ ನಾವೇನೋ ಹೇಳ್ಬೋದು. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಒಂದು ನಿಮಿಷ, ಯಾಕೆ ನನ್ನ ಹೆಸರು ಹೇಳ್ತಿದ್ದಂಗೆ ಈ ಪಾಟಿ ಗಾಬರಿ ಆಯ್ತಾ ಇದ್ದೀರಲ್ಲ? ಯಾರು ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ರೆ ಯಾರು ಇನ್ಯಾರಾದ್ರು? ಭಗವಂತ, ನಾನು ಹೇಳ್ದೆ ಶ್ರೀಕಂಠ ಅಂದ್ರಲ್ಲ, ಏನು ನೀವು ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನನ್ಗೆ ಯಾಕೋ ಹಿಂಗೆ ಇಲ್ಲ, ನನ್ಗೆ ಯಾಕೋ ಎಲ್ಲೋ ಡೌಟ್ ಹೊಡಿತಾ ಐತೆ ಇಲ್ಲಿ. ನನ್ನ ಹೆಸರು ಹೇಳ್ಕೊಂಡು ಯಾರು ಮಾಡಿದ್ರೆ ಹೇಳಿ, ಅವ್ರು ನಾನು ಎಲ್ಲಿ ಬಿಡಿಸ್ಬೇಕು ಭೂತ ಬಿಡಿಸ್ತೀನಿ. ಹಿಂಗೆ ಇದೊಂದಲ್ಲ, ತುಂಬ ಜನರ ಹತ್ರ ಹಿಂಗೆ ನನ್ನ ಹೆಸರು ಹೇಳ್ಕೊಂಡು ಮಾತಾಡ್ತಾವ್ರೆ. ನಾನು ಅವ್ರಿಗೆ ಇನ್ನ ನನ್ನ ಎಂಥ ಮಗ ಅಂತ ಗೊತ್ತಿಲ್ಲ, ತಲೆ ಕೆಟ್ಬಿಟ್ರೆ ಆಯ್ತಾ? ನಾನು ನೀವು ಏನೇನೋ ಮಾತಾಡ್ತಾ ಇರೋದು, ನಾನಲ್ಲ. ಇಲ್ಲ ಇಲ್ಲ, ಏನೇನೋ ಮಾತಾಡಂಗ್ ಮಾಡ್ತಾವ್ರೆ ಅವರು. ನಂದು ತಾಳ್ಮೆಗೂ ಒಂದು ಲಿಮಿಟ್ ಅಂತ ಇರ್ತದೆ. ಯಾರೋ ನಾನು ಮಾತಾಡಿದ್ರೆ ಹಿಂಗೆ ಕಂಡ್ರಿ ರಫ್ ಟಫ್ ವಾಯ್ಸ್ ಇರೋದು ಹಂಗೆ. ನೀವು ಫೋನ್ ಮಾಡ್ಬಿಟ್ಟು ಒಂದು ನಂಬರ್ ತಗೊಳ್ಳಿ, ನಾ ಶ್ರೀಕಂಠ ಅಂದ್ರೆ ನೀವ್ ಯಾರು ಅಂತ ಹೇಳುದಂತ ನಾನು ಕೇಳ್ತಾ ಇರೋದು ಅಷ್ಟೇ. ಶ್ರೀಕಂಠ ಅಂತ ಅಂದ್ಬಿಟ್ಟೆ ನಾನು ನಂಬರ್ ತಗೊಳ್ಳಿ ಅಂತ ಅಂದೆ. ಇನ್ನೇನು ಹೇಳಿ ಹಂಗಾದ್ರೆ? ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಏನ್ರಿ ನಂಬರ್ ತಗೊಳ್ಳಿ ನಾನು? ಬರೀ ನಿಮ್ ಬಗ್ಗೆನೇ ನೀವು ಕೊಚ್ಕತ್ತೀರಪ್ಪ ಅಲ್ಲಿ. ನಾನು ಇದು ತಲೆಕೆಟ್ರಿ ಎಂತ ದುರ್ಯೋಧನ ಅಂತ ಇನ್ನೂ ನಿಮ್ಗೆ ಗೊತ್ತಿಲ್ಲ. ನೀವು ನಿಮ್ ಬಗ್ಗೆ ನಾನು ತಿಳ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ನೀವು ಶ್ರೀಕಂಠ ಅಂದ್ರೆ ನಾವಿಂತ ಊರು ಏನು ಎತ್ತ ಸಂಬಂಧ ಹೇಳಿದ್ರೆ ನಾನು ನಿಮ್ ಮಾತಾಡ್ಬೋದು. ನೀವು ನಂಬರ್ ತಗೊಂಡು ಸುನೀತಾ ಅವರು ಅಂತ ಅಂದ್ಮೇಲೆ ನಾನು ಏನ್ ಮಾತಾಡ್ಲಿ ಹೇಳಿ? ಏನು ಅಂದ್ರೆ ಇಲ್ಲಿ ಕನ್ನಡನೇ ಮಾತಾಡ್ಬೇಕಲ್ವಾ? ಇದೇನು ಒಳ್ಳೆ ನೀವು ಒಳ್ಳೆ ಲೂಸ್ ಹಂಗ್ ತಲೆಕೆಟ್ಟವ್ರ ಮಾತಾಡಿದ್ರೆ ಮಾತಾಡಿದ್ರಿ ಫೋನ್ ನೀವು ಲೂಸ್ ತರ ನೀವ್ ಮಾಡ್ತಾ ಇರೋದು, ನಾನಲ್ಲ. ಒಂದ್ ನಿಮಿಷ ಫೋನ್ಗಳು ಬರ್ತವೆ. ಯಾಕೆ ಹಿಂಗ್ ಫೋನಲ್ಲೇ ಕಚ್ಚಕ್ ಬರ್ತಾ ಇದ್ರಲ್ಲ? ಏನಾರು ಉಪ್ಪಿಟ್ಟು ತಿಂದ್ರ ನೀವು? ರೇ, ನಿಮ್ಗೆ ಉತ್ತರ ಕರೆದಿದೆ ಅಲ್ರಿ, ನ್ಯಾಯವಾಗಿ ಹೇಳ್ರಿ ಯಾರು ಅಂತ ಕೇಳೋ ಅಷ್ಟು ಉತ್ತರ ಕೊಡ್ರಿ ಸಾಕು. ಏನು ಹುಚ್ಚನಾಗಿತ್ನೆ ಅಂತ ಮಾತಾಡ್ತಾ ಇದ್ರಲ್ಲ ನೀವು? ನನಗೆ ಹೇಳ್ಬೋದು, ನಾವ್ ಹೇಳಂಗಿಲ್ವಾ? ನನ್ಗೆ ಯಾಕೆ ಯಾಕೆ ಹಿಂಗ್ ಆಡ್ತೀರಾ ಹಂಗಾಡ್ತೀರಾ ಅಂತ ಹೇಳ್ತೀರಾ ನೀವು? ನೀವ್ ಹೇಳ್ಬೋದು, ನಾವೇನು ಹೇಳಂಗಿಲ್ವಾ? ನೀವು ಒಳ್ಳೆ ಗಾಬರಿ ಗಂಗಾ ಮಾಡಂಗ್ ಆಡ್ತಾ ಇದ್ರ. ಫೋನ್ ಮಾಡಿ ನನ್ನ ಹೆಸರು ಹೇಳ್ತಿದ್ದಂಗೆ ಯಾರು ನನ್ನ ಹೆಸರು ಹೇಳ್ಕೊಂಡು ಇನ್ನಾರು ಮಾಡಿದ್ರ ಅಂದ್ರೆ ಅದನ್ನು ಒಳ್ಳೆ ನೀವು ಒಳ್ಳೆ ಮೆಂಟ್ಲಾಡ್ದಂಗೆ ಆಡ್ತಾ ಇದ್ರಿ. ಮೊನ್ನೆ ಒಬ್ರು ಯಾರೋ ಬ್ರೋಕರ್ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಕೇಳಿದ್ರಿ. ನಾವೇನ್ ಬ್ರೋಕರ್ ಅಲ್ಲ ಕಡ್ರಿ ಅಂತ ಹೇಳಿ ಅವ್ರು ಕರೆಕ್ಟ್ ಆಗಿ ಅಲ್ಲ, ಅದಕ್ಕೆ ಕೇಳಿದ್ ನೀವ್ ಯಾರು ಅಂತ ಕೇಳ್ತಾರ. ಅವನ ತಲೆಕೆಟ್ಟವ್ನ ಬ್ರೋಕರ್ ಅಂತ ಮಾಡಿದ್ರೆ ನಾನೇನ್ ಮಾಡ್ಲಿ ಮೇಡಮ್? ನೀವು ಒಳ್ಳೆ ಹಿಂಗಾಡ್ತಾ ಇದ್ರ, ನೀವು ಒಳ್ಳೆ ಗೂಬೆ ನೀವು. ಅದಕ್ಕೆ ನೀವ್ ಯಾರು ಅಂತ ಕೇಳಿದ್, ಅದಕ್ಕೆ. ಅದ್ಯಾವನ ಬ್ರೋಕರ್ ಮಾಡಿದಂತೆ, ಇಲ್ಲಿ ನಾನು ಹಿಂಗ್ ಮಾಡಿದ್ರೆ ನನ್ನ ಮೇಲೆ ಅಂತ ಹೇಳಿ ನಾನು ಅವ್ರು ನಮ್ನ ಬ್ರೋಕರ್ ಅಂತ ಕೇಳಿದ್ರು. ಇಲ್ಲ ಕಣ್ರಿ, ಇಲ್ಲ ನಿಮ್ ಹೆಸರು ಯಾರೋ ನಂಬರ್ ಕೊಟ್ರು ಬೆಂಗಳೂರಿಂದ, ಅವರು ನೀವು ಗಂಡು ಹೆಣ್ಣು ನೋಡ್ತೀರಂತೆ. ಇಲ್ಲ ಕಣ್ರಿ ನಾನು ಹೇಳ್ತಾನೆ ಇದ್ದೀನಿ, ಇಲ್ಲ ನೀವು ನೋಡ್ತೀರಂತೆ ನಿಮ್ಮ ಮನೆಯವ್ರು ಇದು ಅಂತ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ನೀವು ಯಾರು ಅಂತ ನಾನು ಕೇಳ್ತಾ ಇರೋದು. ಅಲ್ಲ ಸರಿ, ನೀವು ನಂಗೆ ಲೂಸ್ ಅಂತ ನನ್ನ ತಲೆಗೆ ಸರ್ಟಿಫಿಕೇಟ್ ಕೊಡಕ್ಕೆ ನೀವೇನ್ ಡಾಕ್ಟರ್? ನೀವು ನೆಟ್ಟಗ್ ಮಾತಾಡಿ, ನಿಮ್ ತಲೆ ನೀವೇನ ಉಪ್ಪಿಟ್ಟು ತಿನ್ಬಿಟ್ಟು ಲೂಸ್ ಆಗಿ ಆಗ್ತೀರ ನೀವ್ ಅನ್ಬೋದಾ? ಮತ್ ನೀವ್ ಆಡ್ತಿರೋದಕ್ಕೆ ಇನ್ನೇನಂತಾರೆ ಅಲ್ಲಿ? ನಾವ್ ಅನ್ಕೋಬಹುದು. ಫೋನ್ ಮಾಡಿದ್ ನೀವು ಕ್ಲಾರಿಟಿ ಕೊಡ್ಬೇಕು. ನಾನ್ ನಿಮ್ಗೆ ಫೋನ್ ಮಾಡಿಲ್ಲ ಕ್ಲಾರಿಟಿ ಕೊಡಕ್ಕೆ. ಅಲ್ಲ, ಏನ್ ಕ್ಲಾರಿಟಿ ಕೊಡ್ಬೇಕು, ಹೆಂಗ್ ಕೊಡ್ಬೇಕಂತ ಹೇಳಿ ಒಳ್ಳೆ ನೀವು
ಒಳ್ಳೆ ಜಪಾನ್ ಕೋತಿ ಕಚ್ತವ್ರಂಗೆ ಆಡ್ತಿದ್ರಲ್ಲ ನೀವು. ನೀ ಕೋತಿ ಏನೇನೋ ಅನ್ಬೋದು, ನಾವು ನಿಮ್ಗೆ ಉತ್ನಾಯಿ ಕಡ್ದ ತನ್ನಂಗಿಲ್ಲ ಅಲ್ವಾ? ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಮ್ ನಾಯಿ ನಾರಾಯಣ ಇದ್ದಂಗೆ ಕಚ್ಚಿಸ್ಕೊತೀನಿ ಆಯ್ತಾ. ನಿಮ್ ಕೈಲಿ ಕಚ್ಚಿಸ್ಕೊಬಾರ್ದು, ನಾಯಿ ಕೈಲಿ ಕಚ್ಚಿಸ್ಕೊಳ್ಳೋದು ಒಳ್ಳೇದು. ನಾವು ಕೋತಿ ನಾವು ಕಚ್ಚಿಸ್ಕೊತೀವಿ. ಈ ನಂಬರ್ ತಗೊಳ್ಳಿ, ಯಾವ ನಂಬರ್ ತಗೋಬೇಕು ಹೇಳಿ ಅಂತ ಹೇಳ್ತಾ ಇರೋದು ನಾನು. ನಾನ್ ಫಸ್ಟ್ ಏನ್ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ? ತಲೆಗೆ ಏನಾರು ಹೋಯ್ತಾಯ್ತಾ? ಇವತ್ತು ಏನಾರು ಎಣ್ಣೆ ಹಾಕೊಂಡಿದ್ರ ತಲೆಗೆ? ನಿಮ್ಗೆ ಹೋಯ್ತಾ ಈಗ ಇಲ್ವಾ ಹೇಳ್ರಿ ಸುಮ್ನೆ, ಈ ಮ್ಯಾಟ್ರಿ ಹೇಳ್ರಿ ಸುಮ್ನೆ, ಅವೆಲ್ಲ ಬಿಟ್ಬಿಟ್ಟು ಮಾತಾಡಿ ಫೋನ್ ಕಟ್ಬೇಡ್ರಿ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಅವಾಗಿಂದ ಮಾತಾಡ್ಬಿಟ್ಟು ಇವಾಗ ಮ್ಯಾಟ್ರಿ ಕೇಳ್ತಾ ಇದ್ರಲ್ಲ ಅಮ್ಮ ತಾಯಿ ಜಗದಾಂಬೆ. ನಾನ್ ಸ್ಟಾರ್ಟಿಂಗ್ ಅದ್ನೇ ಕಂಡ್ರಿ ಕೇಳ್ತಾ ಇರೋದು. ಈ ಶ್ರೀಕಂಠ ಅಂದ್ರೆ ಯಾರು ಯಾರು ಏನು ಅಂತ ಮ್ಯಾಟ್ರಿ ಕೇಳ್ತಾ ಇರೋದು ಫಸ್ಟ್ ಇಂದ ಅದ್ನೇ. ಸಮಾಧಾನನೇ ಇಲ್ವಲ್ಲ ಇಲ್ಲಿ ಮನ್ಸಿಗೆಯಲ್ಲಿ? ಇಷ್ಟ ಇದ್ರೆ ಮಾತಾಡ್ರಿ, ಇಲ್ಲ ಕಟ್ ಮಾಡ್ರಿ. ಏನ್ ನೀವೇನು ಅದೇ ನನ್ನ ಹೇಳ್ಕೊಡೋದು, ಇಷ್ಟ ಇದ್ರೆ ಮಾತಾಡಿ ಇಲ್ಲ ಅಂದ್ರೆ ಇಲ್ಲ ಅಂತ? ಮತ್ತೆ ಫೋನ್ ಮಾಡಿ ನೀವು ಕಂಡ್ರಿ, ನಾನಲ್ಲ ನಿಮ್ಗೆ ಫೋನ್ ಮಾಡಿದ್ದು. ನಿಮ್ಗೆ ಏನಾರು ಬಿ ಪಿ ಆಯ್ತಾ ಹೇಳಿ ಫಸ್ಟ್? ನಿಮ್ಗಿದೆ ಅದ್ ಹೇಳಪ್ಪ, ಬೊಗಳಪ್ಪ ಫಸ್ಟ್, ಇಲ್ಲ ಕಟ್ ಮಾಡ್ತೀನಿ ಫೋನ್. ಯಾರಿಗೆ ನೀವು ಬೊಗಳು ಗಿಗಳು ಅಂತಿರೋದು? ಪುನಃ ಮಾತೆತ್ತವ್ರು ನಾಯಿ ಮ್ಯಾಟ್ರಿಗೆ ಹೋಯ್ತಾ ಇದ್ದೀರಾ, ಯಾಕೋ ಚೆನ್ನಾಗಿರಲ್ಲ ನೋಡಿ. ಹಲೋ, ಏನ್ ವಿಷಯ ಕರೆಕ್ಟಾಗಿ ಹೇಳಪ್ಪ. ಮೇಡಮ್ ಅದನ್ನೇ ನೀವು ಸಮಾಧಾನವಾಗಿ ತಣ್ಣಗೆ ಒಳ್ಳೆ ಮಜ್ಜಿಗೆ ಕುಡ್ದವ್ರಂಗೆ ನೀ ಮಾತಾಡಿ. ಸಮಾಧಾನ ಆಗಿದೆ ಬಿಟ್ಬಿಡು, ಅದೆಲ್ಲ ಈಗ ಫಸ್ಟ್ ವಿಷಯ ಇಲ್ಲ ಹೇಳಪ್ಪ. ನೀವು ಒಳ್ಳೆ 7 ಅಡಿ ಯಾವ ನೋಡಿದವ್ರಂಗೆ ಆಡ್ತಾ ಇದ್ದೀರಾ. ನಾನು ಏನ್ ಮಾತಾಡಿ ನಿಮ್ಮ ಹತ್ರ? ಪುನಃ ಅವು ಕೋತಿ ಅಂತಾರೆ, ಪುನಃ ಮಾತಾಡೋ ನ್ಯಾಯ ಮಾತಾಡೋ. ನ್ಯಾಯವಾಗಿ ಮಾತಾಡ್ತಿರೋ ಹೊತ್ತಿಗೆ ಇವತ್ತಿಗೂ ನಾನು ಮನ್ಸಾಗೆ ಮಾತಾಡ್ತಾ ವಿಷಯ ಇದ್ದೀನಿ. ಹೇಳ್ತೀನಿ ಇಲ್ವಾ? ಈಗ ಈ ವಿಷಯ ಹೇಳ್ತೀನಿ ಹೇಳಪ್ಪ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅಲ್ಲ ಫಸ್ಟ್ ನಾನು ಏನಂತಂದೆ ಫೋನ್ ಮಾಡಿ, ಮೇಡಮ್ ನಾನು ಶ್ರೀಕಂಠ ಅಂತಂದೆ. ಶ್ರೀಕಂಠನ ಈಗ ಬಿಟ್ಟಾಕ್ರಿ ಹೇಳ್ರಿ ನೀವು. ಅಲ್ಲ ನೀವು ಮಾಡಿದ್ ನಿಮ್ಗೆ ಹೇಳಿದ್ರೆ ಹಿಂಗ್ ಉರಿತೈತೆ ಅಂದ್ರೆ ನನಗೆ ಹಿಂದಂಗೆ ಆಗ್ಬೇಕು ಹೇಳಿ. ನೀನ್ ಮಾಡಿರೋ ನೀವ್ ಉರ್ಸ್ಕೋಬೇಕು, ನಾನ್ ಹಿಂಗ್ ಮಾಡಿಲ್ಲ ಉರ್ಸಕ್ಕೆ. ನೀನ್ ಮಾಡಿರೋದು ನೀವ್ ಉರ್ಕೋಬೇಕು. ನಿಮ್ದು ಮಾತು ಎಲ್ಲೆಲ್ಲ ಹೋಯ್ತೈತೆ, ದಯವಿಟ್ಟು ಅದಕ್ಕೊಂದು ಗೇಟ್ ಹಾಕೊಂಡು ಎಲ್ಲೆಲ್ಲ ವಿಷಯ ಕೂತಿರೋಳಗೆ ಯಾಕಪ್ಪ ನಾನು ರೆಸ್ಟ್ ಮಾಡೋಣ ಅಂತ ಮಲ್ಕೋತಾ ಇದ್ದೆ. ನಾನ್ ಮೊದ್ಲೇ ನಮ್ಗೆ ಹುಷಾರಿಲ್ಲ, ನಮ್ಗೆ ಆಪರೇಷನ್ ಆಗಿದೆ, ನಾವೇನೋ ಜೋರಾಗಿ ಮಾತಾಡಾಗಿಲ್ಲ. ಕರೆಕ್ಟಾಗಿ ಅದೇನು ಕಂಡೆ ಹಂಗಂದ್ರೆ ಏನು ಹುಷಾರಿಲ್ದೆ ಈ ಪಾಟಿ ಮಾತಾಡ್ತೀರಿ. ಚೆನ್ನಾಗಿದ್ರೆ ಬಿಡ್ತೀರಾ ನೀವು, ಒಳಕಳಲ್ಲಿ ಹಾಕೊಂಡು ರುಬ್ಬ. ಬಿಟ್ಟಿದ್ದು ಇನ್ನೂ ಮಾಡ್ತೀನಿ, ಮಾತಾಡ್ತೀನಿ ಕಣ್ರಿ. ಅದ್ ಕೇಳೋಷ್ಟು ನಿಮಗಿಲ್ಲ. ಅಯ್ಯಪ್ಪ ಮಳೆ ಬಂದು ಸಿಡ್ಲು ಹೊಡೆದು ಗುಡುಗು ತರಿಸಿ ಬಿಡಿಸ್ಬಿಟ್ಟು ಪುನಃ ಹಿಂದಕ್ಕೆ ಹೋಗ್ಬೇಡ. ಹೇಳಪ್ಪ ನೀನ್ ಸ್ಟಾರ್ಟಿಂಗ್ ಅದೇನ್ ವಿಷಯ ಹೇಳಪ್ಪ ಫೋನ್ ಮಾಡಿದ್ದು. ಹಿಂದಕ್ಕೆ ಹೋದ್ರೆ ಬಿದ್ದೋಯ್ತೀನಿ. ಈಗ ಹೇಳಪ್ಪ ನೀನ್ ಸುಮ್ನೆ ಏನು ಅಂತ. ಹೋಗ್ಲಿ ಆಯ್ತು. ಈಗ ನಿಮ್ಗೆ ನೋಡಕ್ ಯಾರು ಬಂದಿಲ್ಲ ಅಂತ ಯಾರ ಮೇಲಾರು ಕೋಪನ ನಿಮ್ಗೆ? ರೀ ಅದೆಲ್ಲ ಬೇಡ ಹೇಳ್ರಿ ಈಗ ನೀವು. ಅಲ್ಲ ಹೇಳಿ, ಆ ಕೋಪ ತಂದು ನನ್ ಮೇಲೆ ಬಿಟ್ರೆ ಇಲ್ಲೇನು ಆಗಲ್ಲ, ವರ್ಕೌಟ್. ನಾವೇನ್ ಆತರ ಕೋಪ ಮಾಡ್ಕೊಂಡಿಲ್ಲ, ಅವೇನು ಇಲ್ಲ, ನಾವ್ ಚೆನ್ನಾಗೇ ಇದ್ದೀವಿ. ನೀವ್ ಹೇಳಿ ಈಗ. ಚೆನ್ನಾಗಿದ್ರೆ ನೀವು ಸರಿಯಾಗಿ ಮಾತಾಡ್ಬೇಕು ತಾನೆ ಒಳ್ಳೆ ನನ್ನ ಹತ್ರ. ನಾವ್ ಹಿಂಗೆ ಕಂಡ್ರಿ ಮಾತಾಡೋದು, ನಾವ್ ಹಿಂಗೆ ಮಾತಾಡೋದು. ನಮ್ದು ಪೊಲೀಸ್ ಬ್ಲೇಡ್, ಪೊಲೀಸ್ ಗಾರ್ಡ್, ನಮ್ದು ಹಿಂಗೆ ರಫರ್ ಟಫೆ ನಮ್ ವಾಯ್ಸು, ಸರಿನಾ? ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟ ಟ್ರೈನಿಂಗ್ ಸರ್ ಅದು. ನಮ್ ವಾಯ್ಸು ಇರೋದೇ ಹಿಂಗೆ, ಮೈ ಬರ್ತಾ ಹಿಂಗಿರೋದ ನಮ್ ವಾಯ್ಸು. ಹುಡ್ತಾನೆ ಪೊಲೀಸ್ ಹಂಗಾರೆ ಹೇಳಿ. ನನ್ ತಂದೆನೂ ಪೊಲೀಸು, ನನ್ ಗಂಡನೂ ಪೊಲೀಸು, ಹೇಳಿ. ನಾನೇನ್ ಮಾಡ್ಲಿ ಮೇಡಮ್? ಅದಕ್ಕೆ ಈಗ ನೀವ್ ಏನ್ ಮಾಡಿ ಅಂತ ಕೇಳ್ತಾರೆ. ನೀವು ರಫು ಅಂದ್ರೆ ಇರೋದೇ ನಾವ್ ರಫು ಪೊಲೀಸ್ ಫ್ಯಾಮಿಲಿ ಅಂತ ಹೇಳ್ತಾರ. ನಾವ್ ಬ್ಲಡ್ ಎದುರಿಸ್ಬೇಡಿ. ಯಾಕೆ ಪೊಲೀಸರು ಅಂತಂದ್ರೆ ಎದುರ್ಕತ್ತಾರ ಜನ? ಇಲ್ಲ ಮೇಡಮ್, ನಮ್ದು ಈ ಕಾಲದಲ್ಲಿ ಯಾರು ಎದುರ್ಕತ್ತಾರ? ಅದ್ ಮ್ಯಾಟ್ರ್ ಹೇಳ್ರಿ ಫಸ್ಟ್. ಮೊನ್ನೆ ನೋಡಿದ್ರ ಅದ್ ಯಾರೋ ಪೊಲೀಸ್ ಅವ್ರಿಗೆ ಹೆಂಗ್ ಮಾಡವ್ರೆ? ನಮ್ಗೆ ಗೊತ್ತು ಕಡೆ ಹೇಳ್ರಿ ಮುಚ್ಕೊಂಡು. ಮೇಡಮ್ ದಯವಿಟ್ಟು ಬೇಕಾಗಿತ್ತ ಡೈಲಿ ಜೀನ್ಸ್ ಪ್ಯಾಂಟ್ ಹಾಕೋದು ನಾನು, ಮುಚ್ಕೊಂಡು ಬಿಟ್ಕೊಂಡು ಅಂತೆಲ್ಲ ನೀವು ಮಾತಾಡ್ಬೇಡಿದ್ರಿ. ಈಗ ನೀವ್ ಏನೇನ ಈಗ ಮಾತಾಡ್ರಿ ಏನು ಅಂತ. ಏನ್ ಫೋನ್ ನಂಬರ್ ತಗೋಬೇಕು ಹೇಳ್ರಿ ದಯವಿಟ್ಟು. ನನ್ಗೆ ನನ್ನ ಹೆಸರು ಮೇಲೆ ನನಗೆ ಒಂಥರ ಜಿಗುಪ್ಸೆ ಬಂದ್ಬಿಟ್ಟೈತೆ ನನಗೆ. ಈ ಪುನಃ ಬಿಟ್ರ ಇವ್ರು ಇದೇನ್ ಹೇಳ್ರಿ? ನನ್ನ ಹೆಸರು ಕಂಡ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಕೋಪ? ನನ್ನ ಹೆಸರು ಹೇಳಿದ್ರೆ ನೀನ್ ಹೆಸರು ನಮ್ ಫ್ಯಾಮಿಲಿ ಯಾರು ಇಲ್ಲ, ನನ್ಗೆ ಗೊತ್ತಿಲ್ಲ. ನೀನ್ ಶ್ರೀಕಂಠನು ಇದೆ ಫಸ್ಟ್, ನಮ್ ಫ್ಯಾಮಿಲಿ ಒಬ್ರು ಇಲ್ಲ ಶ್ರೀಕಂಠ ಅನ್ನೋರು. ನಮ್ಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಇಲ್ಲ. ಹೇಳಪ್ಪ. ಸರಿ ಆಯ್ತು. ಅದಕ್ಕೆ ಯಾಕೆ ಮತ್ತೆ ಮಧ್ಯ ನೀವು ನಮ್ಮ ಪೊಲೀಸ್ ಫ್ಯಾಮಿಲಿ, ನನ್ನ ಪೊಲೀಸು ಹಂಗೆ ಹಿಂಗೆ ಅಂತ ಅಪ್ಪ ನೀನ್ ಒಂದೇ ಇಲ್ಲ ನಮ್ದು ಲೈನ್ ನಂಗೆ ಅನ್ನೋದೆಲ್ಲ. ಪೊಲೀಸಲ್ಲಿ ಅದಕ್ಕೆ ಜೋರಾಗಿ ಮಾತಾಡ್ತೀಯ ಅಂತಾನೆ ಅನ್ನೋದು ಎಲ್ಲರೂ. ಅದಕ್ಕೆ ಹೇಳ್ತಾ ಇರೋದು ನಾನು. ಅದು ಹೇಳಿ ಅಭ್ಯಾಸ ಇರೋದ್ರಿಂದ ನಾನು ಹೇಳ್ಬೋದು. ನಮ್ಮಣ್ಣನೂ ಪೊಲೀಸೇ, ನನಗೂ ಫ್ರೆಂಡ್ಸ್ಗಳೆಲ್ಲ ಪೊಲೀಸ್ ಅವ್ರೆ. ನಿಮ್ಮಂಗೆ ಎಲ್ಲ ಅಯ್ಯ ಭಗವಂತ ಕಟ್ ಮಾಡ್ದ ಇಲ್ವೋ? ಈಗ 2 ಸಲ ನೀನೇ ಮಾಡಿದ್ಯಾ. ನೀನ್ ಯಾಕೆ ಜೋರು ಅಂದ್ರೆ ನಾನು ಹೇಳ್ದೆ, ನಮ್ಮ ಇದ್ರಿಂದ ನಾನು ಜೋರು ಅಂತ ಹೇಳಿದ್ ನಿನ್ಗೆ ಅಷ್ಟೇ ಹೊರ್ತು ನೀನ್ ಎದ್ರುಕೋ ಅಂತ ನಾನೇನು ಹೇಳಿಲ್ಲ. ಈ ಕಾಲದಲ್ಲಿ ಯಾರು ಎದ್ರುಕೊಳ್ಳೋದು ನಮಗೂ ಚೆನ್ನಾಗಿ ಗೊತ್ತು. ಹೇಳು. ನಿಜವಾಗ್ಲೂ ನಿಮ್ ಜೊತೆ ಮಾತಾಡಿ ಕಟ್ ಮಾಡಿದ್ಮೇಲೆ ನಾನು ಯಾವ್ದಾರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು, ತಾಯ್ತಾನೆ ಕಟ್ಸ್ಕೋಬೇಕು. ಅಯ್ಯೋ ಈಗ ಹೇಳಪ್ಪ ಸುಮ್ನೆ. ನಿಮ್ ಮಾತೆ ಹಿಂಗ ನಿಮ್ದು? ನಾವ್ ಹಿಂಗೆ ಹೇಳ್ತಾರೆ, ನಾವ್ ಹಿಂಗೆ ಮಾತಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು. ನನ್ ಗಂಡ ಇದ್ದಿರ್ ರಫ್ ಟಫ್ ಮಾತಾಡಕ್ಕೆ. ಅವ್ರ ಗಂಡ ಹೇಳ್ತೀರಿ ಹಿಂಗೆ ಮಾತಾಡೋದು. ಅವ್ರ ಮೈಸೂರು ಹಾಲ್ನಳ್ಳಿಂದ ಮಾತಾಡಿದ್ರೆ ಬೆಂಗಳೂರು ನಿಮ್ಮ ಮನೆ ಕೇಳಿಸ್ತಾರೆ. ಇಲ್ಲಿ ಕೇಳ್ಸೋದೇ ನಡ್ಗುತ್ತೆ ಅವ್ರು ಮಾತಾಡಿದ್ರೆ. ಗೊತ್ತಾ? ಅವ್ರ ಹಂಗೆ ವಾಯ್ಸೇ ಹಂಗಿರೋದು ಅವ್ರದ್ದು. ನಮ್ಮ ಮನೇಲಿ ಮಾತಾಡಿದ್ರೆ ಜಗಳ ಆಡ್ದಾಗೆ ಇರುತ್ತೆ, ಇಬ್ರು ಮಾತಾಡಿದ್ರೆ ಹಂಗೆ ಇರುತ್ತೆ. ಈಗ ಅರ್ಥ ಮಾಡ್ಕೊಂಡ್ರಿ ಈಗ ಹೇಳಿ. ಈಗ ಸುನೀತಾ ಅವ್ರೆ, ನಾನೊಂದು ವಿಚಾರ ಹೇಳ್ತೀನಿ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳಪ್ಪ. ಸ್ವಲ್ಪ ಸಮಾಧಾನ ಆಗಿ, ತಣ್ಣಗಾಗಿ.
ಕೂಲ್ ಡೌನ್. ಆಯ್ತು ಇಲ್ಲ ಇಲ್ಲ ಇನ್ನ ವಾಯ್ಸ್ ಬರ್ತಾ ಇಲ್ಲ ನಿಮ್ದು. ಮೆಲೋಡಿ ವಾಯ್ಸ್ ಐತೆ ನೋಡಿ ಆ ಥರ. ಅಯ್ಯೋ ನಾನು ಹಿಂಗೆ ಕಣಪ್ಪ ಮಾತಾಡೋದು. ನಿಮ್ಗೋಸ್ಕರ ವಾಯ್ಸ್ ಮಿಸ್ ಮಾಡಕ್ಕಾಗಲ್ಲ. ನಾನು ಇಷ್ಟೇ ನಾನು ಮಾತಾಡಿದ್ರೆ ಹೀಗೆ ಫೋನಲ್ಲಿ ಹಂಗೆ ಆಯ್ತು. ವಾಯ್ಸ್ ಮಿಸ್ ಮಾತಾಡುವ ಅಂತಾರೆ, ಯಾಕೋ ಹೊಡಿತದೆ ಅಂತ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾನು ಮಾತಾಡಿದ್ರೆ ಹೀಗೆ. ಭೂಮಿಕನು ಹಂಗೆ ಹೇಳ್ತಾಳ? ಎಲ್ಲರೂ ಹಾಗೆ ಹೇಳ್ತಾರ. ಸವಿತಾ ಅವ್ರು ಹಂಗೆ ಅಂತಾರ? ಈಗ ಭೂಮಿಗೆ ಸವಿತಂತಕ್ಕೆ ಯಾಕಪ್ಪ ಹೋಗಿದೆ ಎಲ್ಲ ತಕ್ಕುವೆ. ಯಾಕಪ್ಪ ಅಂದ್ರೆ ಅವರೇ ನಿಮ್ ನಂಬರ್ ಕೊಟ್ಟಿದ್ದು. ಆಂಟಿ ನಿಮ್ ಜೊತೆ ಮಾತಾಡ್ತಿರೋದು, ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸರಿ ಬಿಡಿ. 2 ನಿಮಿಷಕ್ಕೆ ಬೆಂಕಿ, ಗುಡುಗು, ಸಿಡ್ಲು, ಮಳೆ ಎಲ್ಲ ಬರ್ಸ್ಬಿಟ್ರಲ್ಲ. ನಮ್ ಲೇಡಿ ನಾನೇ ಲೇಡಿ ನಾನು. ಯಾರಾದ್ರೂ ಜಗಳ ಆಡ್ಬೇಕಾದ್ರೆ ನಮ್ಮನೆ ಫೋನ್ ಕೊಟ್ಬಿಡ್ತೀನಿ, ನೀನ್ ಆಡು ಅಂತ. ನನ್ನ ಮಗನ ಯಾರು ಬೈಬೇಕಾದ್ರೆ ಫೋನ್ ಕೊಡ್ತಾನೆ. ನಮ್ ಲೈನ್ ಯಾರು ಬೈಬೇಕಾದ್ರೆ ಜಗಳ ಆಡ್ಬಿಟ್ಟು ನಾನೇ ಹೋಗೋದು. ಹಂಗ ನನ್ಗೊಂದು ಹೆಲ್ಪ್ ಮಾಡಿ. ನನ್ಗೆ ಯಾರ ಮೇಲೆ ರೋಪ್ ಮಾಡಿದ್ರೆ ನಿಮ್ಗೆ ಕನೆಕ್ಟ್ ಮಾಡ್ಬಿಡ್ತೀನಿ, ನೀವೇ ದಬಾಯಿಸಿ. ನಾನೇ ರೋಪ್ ಮಾಡೋದು. ಯಾರು ಕೊಡ್ಬೇಕಾದ್ರೆ ದುಡ್ಡು ಗಿಟ್ ಕಡಿಮೆ ಕೊಡಿ. ಏನಾರು ಜಾಸ್ತಿ ಆದಾಗ ನಾವ್ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ಮನೆ ನನ್ನೇ ಬಿಡ್ತಾರೆ, ನೀನೇ ಮಾಡು ಅಂತಾರೆ. ಕೊಡೋದ ಇಷ್ಟು ಇಸ್ಕೊಳ್ರಿ ಅಂತೀನಿ. ಅದಕ್ಕೆ ಎಲೆಕ್ಷನ್ ಇಟ್ಕೊ ಅಂತಾರೆ. ನಮ್ ಬದ್ನೇಲು ಹಿಂಗೆ ಹೇಳ್ತಾರೆ, ಕಿಟ್ಟಿಲು ಹಂಗೆ ನಂದೇ ವಾಯ್ಸ್ ಚೋರು ಅಂತಾರೆ. ಬದ್ನೇಲು ಹಂಗೆ ಏನಾರು ಕೇಳಿ ನನ್ ಕಳಿಸ್ತಾರೆ, ನೀವೇ ಸರಿ ಕಣ್ರಿ ಕೇಳ್ರಿ ಅಂತಾರೆ. ಬಜಾರಲ್ಲಿ ಒಳ್ಳೆ ಹವಾ ಇಟ್ಟಿದ್ದೀರಾ. ಬದ್ನೇಲು ಅಲ್ಲೇ ಇಟ್ಟಿದ್ದೀನಿ, ಕಿಟ್ಟಿಲು ಒಳ್ಳೆ ಹವಾ ಇಟ್ಟಿದ್ದೀನಿ. ಕಿಟ್ಟಿಲು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊಡ್ರಿ ಫಸ್ಟ್, ಆಮೇಲೆ ಮಾತಾಡಿ ಮುಂದಕ್ಕೆ ಹೋಗಿ ಅಂತೀನಿ. ಸರಿ ಆದ್ಮೇಲೆ ನನ್ ಮಗ ಬೆಳಗ್ಗೆ ತಾನೇ ಹೋದ್ನ ಬೆಂಗಳೂರಿಗೆ. ಅದು ಬೇರೆ ಟೆನ್ಷನ್ ಇತ್ತು. ಆಧಾರದ ಏನು ಅನ್ಕೊಂಡು ನೀವು ಬೇರೆ ಫೋನ್ ನಂಬರ್ ತಗೊಳ್ಳಿ ಇದು ಅಂದ್ರಲ್ಲ, ಹಂಗಿದ್ದು ಇದಾಯ್ತು, ಗಾಬರಿ ಆಯ್ತು. ಹಂಗಾಯ್ತು. ಬೆಳಗ್ಗೆ ಹೋಗಿದ್ದವನೆ. ಅವನು ಇದ್ರಲ್ಲಿ ಹೋಯ್ತು, ಕಾರ್ ಹೋಯ್ತು, ಬಸ್ಸಲ್ಲಿ ಹೋದ್ಮೇಲೆ ಫೋನ್ ಮಾಡಿಲ್ಲ, ಏನಿಲ್ಲ. ಅದು ಭಯ ಆಯ್ತು ಅಷ್ಟೇ. ಆಯ್ತು ಆಂಟಿ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಬೇಜಾರ್ ಮಾಡ್ಕೊಬಿಡಿಯಪ್ಪ, ಈ ಟೆನ್ಷನ್ ಅದಕ್ಕೆ ಹೋಗಿದ್ನಲ್ಲ ಆ ಬ್ರೋಕರ್ ತಲೆಯಲ್ಲಿ ಇಟ್ಕೊಂಡು ನಿಮ್ಗೆ ಅಂದಿದ್ದು. ಸಾರಿಯಪ್ಪ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ ನಲ್ಲಿ ಮುಗಿಸ್ತಾ ಮುಂದೆ ಮೊಮ್ಮತ್ತಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರೆ ನಗ್ನಗ್ತಾ ಹ್ಯಾಪಿ ಇಂದಾರಿ. ಇದು ನಿಮ್ಮ RJ ಸುನಿಲ್ ಸುನಿ ಟ್ರಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.